ಕಲಬುರಗಿ ಜಿಲ್ಲೆಯ ಕಾಳಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಿನ್ನೆ ಕಾಳಗಿ ಕೋಡ್ಲಿ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಲಕ್ಷ್ಮಣ್ ನಾಯಕ್ ತಾಂಡ ಹತ್ತಿರ ಇಬ್ಬರು ವ್ಯಕ್ತಿಗಳು ಕಾರಿನಲ್ಲಿ ಅಕ್ರಮವಾಗಿ ಗಾಂಜಾವನ್ನು ಸಾಗಾಟನೆ ಮಾಡುತ್ತಿದ್ದಾರೆ ಅಂತ ಖಚಿತ ಮಾಹಿತಿ ನಮಗೆ ಬಾತ್ಮೀದಾರರಿಂದ ಬಂದಿದ ಮೇಲೆಗೆ ನಮ್ಮ ಅಧಿಕಾರಿಗಳು ತಕ್ಷಣ ಆ ಸ್ಥಳಕ್ಕೆ ಹೋಗ್ಬಿಟ್ಟು ಒಂದು ಕಾರು ಹೋಗ್ತಾ ಇದ್ದಾಗ ಅದನ್ನು ನಿಲ್ಲಿಸಿ ಅದರಲ್ಲಿ ಕಾರಲ್ಲಿ ಚೆಕ್ ಮಾಡಿದಾಗ ನಮಗೆ ಅದರಲ್ಲಿ 18 ಪ್ಯಾಕೆಟ್ ಗಾಂಜಾ ಪ್ಯಾಕೆಟ್ಗಳು ಸಿಕ್ಕಿದೆ. ಅದು ಅಂದಾಜು 40 kgs ವೆಯ್ಟ್ ಇರುವಂತಹ ನಮಗೆ ಗಾಂಜಾ ಸಿಕ್ಕಿದೆ. ಆಮೇಲೆ ಅವರಲ್ಲಿ ಸಾಗಾಟನೆ ಮಾಡುವಂತಹ ಯಾರು ಅವರು ವ್ಯಕ್ತಿಗಳನ್ನು ನಾವು ವಶಪಡಿಸಿಕೊಂಡು ವಿಚಾರಣೆ ಮಾಡಲಾದಾಗ ಅವರ ಹೆಸರು ಚಂದ್ರಕಾಂತ್ ಅಲಿಯಾಸ್ ಪಪ್ಪು, ತಂದೆ ಹರಿಶ್ಚಂದ್ರ ಚವಾನ್ ಅಂತ 40 years, ಲಕ್ಷ್ಮಣ್ ತಾಂಡ ವಾಸಿ, ಮತ್ತು ಮಲ್ಲಯ್ಯ ತಂದೆ ಮಹಾಬಲೇಶ್ವರ್ ಕೋಡ್ಲಿ ವಾಸಿ ಕೋಡ್ಲಿ, ಇವರಿಬ್ಬರನ್ನು ನಾವು ವಶಪಡಿಸಿಕೊಂಡಿದ್ದೇವೆ. ತದನಂತರ ಏನು ನಮಗೆ ಸಿಕ್ಕಿರುವಂಥ ಗಾಂಜಾ ಪ್ಯಾಕೆಟ್ಗಳನ್ನು ಸೀಸ್ ಮಾಡಿಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದು ನಾವು ಕಾಳಗಿ ಪೊಲೀಸ್ ಠಾಣೆಯಲ್ಲಿ ಗುನ್ನೆ ನಂಬರ್ 10/2025 NDPS ಆ್ಯಕ್ಟ್ ಅಡಿಯಲ್ಲಿ ನಾವು ಪ್ರಕರಣ ದಾಖಲಿಸಿಕೊಂಡಿದ್ದೇವೆ. ಮತ್ತು ಯಾರು ವಶಪಡಿಸಿಕೊಂಡ ಆರೋಪಿಯನ್ನು ಮತ್ತೊಮ್ಮೆ ವಿಚಾರಣೆ ಮಾಡಿ ನಾವು ಅವ್ರನ್ನೇ ಅರೆಸ್ಟ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ಕಳಿಸಿಕೊಟ್ಟಿದ್ದೇವೆ. ಇದರಲ್ಲಿ ಮುಖ್ಯ ಪಾತ್ರ ವಹಿಸಿರುವಂತಹ ಶಾಬಾದ್ ಉಪವಿಭಾಗ DSP ಆಗಿರುವಂಥ ಶಂಕರಗೌಡ ಪಾಟೀಲ್ರವರಿಗೆ ಮತ್ತು ಚಂದ್ರಶೇಖರ್ ತಿಗಡಿ ಸದ್ಯ CPI ಕಾಳಗಿ ಪ್ರಭಾರಿ ಇದ್ದರು ಅವರಿಗೆ, ಮತ್ತು PSI ಕಾಳಗಿ ತಿಮ್ಮಯ್ಯ ಅವರಿಗೆ, ಮತ್ತು ಅವರು ಟೀಮ್ ಆಗಿರುವಂತಹ ಹುಸೇನ್ HC 199, ನಸೀರ್ ಮಿಯಾ HC 116, ಸಂಗಮೇಶ್ CPC 307, ಅಂಬರೀಶ್ CPC 324, ಬಸಪ್ಪ CPC 347, ಶಿವರಾಜ್ CPC 459, ಶ್ರೀಶೈಲ್ CPC 336, ಮಾರುತಿ CPC 302, ಮಂಜು CPC 599, ಮೌನೇಶ್ CPC 299. ಈ ಟೀಮ್ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಇದು ಅತ್ಯಂತ ಉತ್ತಮವಾದ ಕೆಲಸ ಮಾಡಿದ್ದಾರೆ. ನಾವು ಈಗಾಗಲೇ ಹೇಳ್ತಾ ಇದ್ವಿ, ಜಿಲ್ಲೆಯಲ್ಲಿ ನಾವು ಮಾದಕ ವಸ್ತು ಮತ್ತು ಗಾಂಜಾ ಆಗಲಿ ಇದ್ರ ಬಗ್ಗೆ ನಾವು ಸಾಕಷ್ಟು ಮಾಹಿತಿ ಕಲೆಕ್ಟ್ ಮಾಡಿ ಕಠಿಣವಾದಂಥ ನಾವು ಆ್ಯಕ್ಷನ್ ತೊಗೊಳ್ತಾ ಇದ್ವಿ. ಒಂದು ಸೈಡ್ ಕನ್ಸಂಪ್ಷನ್ ಕೇಸಸ್ ಮಾಡ್ತಾ ಇದ್ವಿ, ಮತ್ತು ಇನ್ನೊಂದು ಕಡೆ ಯಾರಾದರೂ ಮಾರಾಟ ಮಾಡ್ತಾ ಇದ್ದಾರೋ ಅವ್ರ ಬಗ್ಗೆ ನಿಗಾ ವಹಿಸಿ ಅವ್ರ ಮೇಲೆ ದಾಳಿ ಮಾಡಿ ನಾವೆಲ್ಲ ಗಾಂಜಾ ಕೇಸಸ್ ಮಾಡ್ತಾ ಇದ್ವಿ. ಈ ಕಳೆದ ವರ್ಷ ಮತ್ತು ಈ ವರ್ಷದಲ್ಲಿ ಇದು ಅಧಿಕವಾಗ ಗಾಂಜಾವನ್ನು ಸೀಸ್ ಮಾಡಿರುವಂಥ ಇನ್ಸಿಡೆಂಟ್. 4 lakhs, around 40 lakhs worth. ನಮಗೆ ಪ್ರಾಥಮಿಕ ಮಾಹಿತಿ ಪ್ರಕಾರ ಅವರು ಒರಿಸ್ಸಾದಿಂದ ತಂದಿದ್ದಾರೋ ಅಂತ ನಮಗೆ ಪ್ರಾಥಮಿಕ ಮಾಹಿತಿ ವಿಚಾರಣೆಯಲ್ಲಿ ಕಂಡು ಬಂದಿದೆ. ಬಟ್ ಅದು ಎಷ್ಟು ಮಟ್ಟಕ್ಕೆ ಕರೆಕ್ಟು ಮತ್ತು ಯಾರು ಎಲ್ಲಿ ಅನ್ನೋದು ನಾವು ಮುಂದಿನ ತನಿಖೆಯಲ್ಲಿ ನಮ್ಗೆ ಗೊತ್ತಾಗಬೇಕಾಗುತ್ತೆ. ಮತ್ತು ಅವರು ಎಲ್ಲಿಕ್ಕೆ ಯಾರಿಗೆ ಕೊಡ್ಲಿಕ್ಕೆ ಮಾರಾಟ ಮಾಡ್ತಾ ಇದ್ದಾರು ಅಂತ, ಲೋಕಲ್ ಮಾರಾಟ ಮಾಡ್ತಾರೋ ಮತ್ತು ಈ ಬೇರೆ ಗಡಿ ಭಾಗ ಪ್ರದೇಶದಲ್ಲಿ ಮಹಾರಾಷ್ಟ್ರ ಮತ್ತು ಇಲ್ಲಿನೂ ಮಾರಾಟ ಮಾಡ್ತಾರೋ ಅಂತ ನಮ್ಗೆ ಮಾಹಿತಿ ಇದೆ. ಅದು ನಾವು ಮುಂದಿನ ತನಿಖೆಯಲ್ಲಿ ಎಕ್ಸಾಕ್ಟ್ ಸೋರ್ಸು ಡೆಸ್ಟಿನೇಷನ್ ನಾವು ಕಂಡುಹಿಡಿಯಬೇಕಾಗುತ್ತೆ. ಈಗ ನಮಗೆ ನಿನ್ನೆ ಪ್ರಾಥಮಿಕ ವಿಚಾರಣೆ ಸಮಯದಲ್ಲಿ ನಮಗೆ ಗೊತ್ತಾಗಿರುವುದು ಅವ್ರ ಮೇಲೆ ಸಿಂದಗಿ ಮತ್ತು ಕಲಬುರಗಿ ನಗರ, ಬೆಂಗಳೂರಲ್ಲಿ ಕೇಸಸ್ ದಾಖಲಾಗಿದೆ ಅಂತ ನಮಗೆ ಪ್ರಾಥಮಿಕ ವಿಚಾರಣೆಯಲ್ಲಿ ಗೊತ್ತಾಗಿದೆ. ಮತ್ತು ಇನ್ನೂ ಬೇರೆ ಕಡೆ ಎಲ್ಲಾದರೂ ಕೇಸಸ್ ಆಗಿದೆ ಅನ್ನೋದು ನಮ್ಮ ಮುಂದಿನ ತನಿಖೆಯಲ್ಲಿ ತಿಳ್ಕೋಬೇಕಾಗುತ್ತೆ.